ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಪ್ರದೇಶಗಳಲ್ಲಿ ಪ್ರತಿ ವರ್ಷ 12 ಮೆಟ್ರಿಕ್ ಟನ್ವರೆಗೆ ಮರಳು ಸಂಗ್ರಹವಾಗುತ್ತೆ. ಅಧಿಕೃತವಾಗಿ ಮರಳುಗಾರಿಕೆಗೆ ಅವಕಾಶ ಕೊಟ್ಟರೆ ರಾಜ್ಯ ಸರ್ಕಾರಕ್ಕೆ 8 ರಿಂದ 9 ಕೋಟಿ ರೂಪಾಯಿವರೆಗೆ ಆದಾಯ ಬರುತ್ತೆ. ಆದರೆ 3 ವರ್ಷಗಳಿಂದ ಪರಿಸರ ರಕ್ಷಣೆ ನೆಪದಲ್ಲಿ ನದಿ ಮರಳು ತೆಗೆಯಲು ನಿಷೇಧ ವಿಧಿಸಲಾಗಿದೆ. ವಾಸ್ತವದಲ್ಲಿ ಆ ನಿಷೇಧದಿಂದ ಮಿತಿಗಿಂತ ಹೆಚ್ಚಿನ ಮರಳು ತೆಗೆಯಲಾಗುತ್ತಿದೆ. ಪ್ರವಾಹ ತಡೆಯಲು ನದಿ ಮರಳು ತೆಗೆಯುವುದು ಅನಿವಾರ್ಯ ಕೂಡ. ಒಂದು ಕಡೆ ಕಾಂಗ್ರೆಸ್ ಪಕ್ಷವು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಿನ್ನೆ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದೆ. ಇನ್ನೊಂದು ಕಡೆ ಬಿಜೆಪಿಯು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಯಾತ್ರೆ ನಡೆಸುತ್ತಿದೆ. ಎರಡೂ ಯಾತ್ರೆಯ ಆಗುಹೋಗುಗಳನ್ನು ಸಾರ್ವಜನಿಕರು ತದೇಕ ಚಿತ್ತದಿಂದ ನೋಡುತ್ತಿದ್ದಾರೆ. 4 ವರ್ಷಗಳ ಹಿಂದೆ ಅಂದರೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದ ವೇಳೆ ಮಾಡಿದ್ದ ಟ್ವೀಟ್ ಒಂದನ್ನು ಬಿಜೆಪಿ ಅವರಿಗೆ ತಿರುಗಿಸಿಬಿಟ್ಟಿದೆ. ಆಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು. ಅದು ಬೆಲೆ ಏರಿಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಮಾಡಿದ ಸವಾಲಾಗಿತ್ತು. ಮೈಸೂರು ಮಹಾನಗರ ಪಾಲಿಕೆಯಿಂದ 2024ನೇ ಸಾಲಿನಲ್ಲಿ ಕಾಮಗಾರಿ ಕೈಗೊಳ್ಳಲು ಹಾಗೂ ನಾಗರಿಕರ ಕೋರಿಕೆ ಮೇರೆಗೆ ಒಟ್ಟು 93 ಮರಗಳನ್ನು ನೆಲಸಮಗೊಳಿಸಲಾಗಿದೆ. ಹೀಗೆ ಪ್ರತಿ ವರ್ಷ 16 ಮರಗಳ ಮಾರಣ ಹೋಮ ನಡೆಯುತ್ತಿದ್ದು, ನಗರವನ್ನು ಹೊದ್ದುಕೊಂಡಿರುವ ಗ್ರೀನ್ ಕವರ್ ಕ್ರಮೇಣ ತಗ್ಗುತ್ತಿದೆ. ಪರಿಣಾಮವಾಗಿ ನಗರದ ತಾಪಮಾನ ಕಳೆದ 2 ವರ್ಷಗಳಿಂದ ಊಹಿಸದ ಮಟ್ಟಕ್ಕೆ ಏರಿಕೆಯಾಗಿದೆ. ಒಂದು ಕಡೆ ಪರಿಸರ ಪ್ರೇಮಿಗಳು ಮರಗಳ ಉಳಿವಿಗಾಗಿ ಹೋರಾಟ ನಡೆಸುತ್ತಿದ್ದರೆ, ಇನ್ನೊಂದು ಕಡೆ ಮರವನ್ನು ತೆರವುಗೊಳಿಸುವಂತೆ ಪಾಲಿಕೆಗೆ ಕಳೆದ 3 ವರ್ಷದಲ್ಲಿ ಒಟ್ಟು 1445 ಅರ್ಜಿಗಳು ಬಂದಿವೆ. ಅಮೆರಿಕ ಚೀನಾದ ಮೇಲೆ ಸುಂಕ ವಿಧಿಸಿದ ಬಳಿಕ ಇದೀಗ ಡ್ರ್ಯಾಗನ್ ಮಾತುಕತೆಗೆ ಮುಂದಾಗಿದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಟಿಕ್ಟಾಕ್ ಒಪ್ಪಂದವನ್ನು ಚೀನಾ ಜೊತೆಗಿನ ವ್ಯಾಪಾರ ಸಮಸ್ಯೆ ಬಗೆಹರಿಯುವವರೆಗೆ ತಡೆ ಹಿಡಿಯುವುದಾಗಿ ತಿಳಿಸಿದ್ದಾರೆ. ಚೀನಾ ಸರಕುಗಳ ಮೇಲಿನ ಅಮೆರಿಕದ ಸುಂಕಗಳು ಹೆಚ್ಚಾಗದೇ ಇರಬಹುದು ಅಥವಾ ಕಡಿಮೆಯಾಗಬಹುದು ಎಂದು ವರದಿಗಾರರಿಗೆ ಮಾಹಿತಿ ನೀಡಿದ್ದಾರೆ. ಮಾತುಕತೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸಲು ಚೀನಾ ಸಿದ್ಧವಿದೆ ಎಂದು ಹೇಳಿದೆ.